ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾವು ಬೆಂಡೆಕಾಯಿಗೆ ಈ ಒಂದು ವಸ್ತುವನ್ನು ಹಾಕಿಕೊಂಡು ಮೆಣಸುಕಾಯಿ ಮಾಡಿದರೆ ಉಂಟಲ್ಲ, ಒಂದು ಬಟ್ಟಲು ಊಟ ಮಾಡೋರು 2 ಬಟ್ಟಲು ಊಟ ಮಾಡ್ತಾರೆ. ಆದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿಯನ್ನು ನೋಡಿಕೊಂಡು ಬರುವ. ಇಲ್ಲಿ ನಾನು ಬೆಂಡೆಕಾಯಿ ತಗೊಂಡಿದ್ದೇನೆ, ಊರ ಬೆಂಡೆಕಾಯಿ ಅಂತ ಹೇಳೋಕೆ ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕಾಗ್ತದೆ. ಯಾವುದೇ ಬೆಂಡೆಕಾಯಿ ಆಗಲಿ ಫಸ್ಟಿಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ಬಾಡಿಸ್ಕೊಳ್ಬೇಕಾಗ್ತದೆ. ಹಾಗೆ ಒಂದು ಟೊಮೆಟೊವನ್ನು ಕೂಡ ತಗೊಂಡಿದ್ದೇನೆ. ಇಲ್ಲಿ ಫಸ್ಟಿಗೆ ಒಗ್ಗರಣೆ ಇಡುವ. ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕೂಡ ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂತ ಹೇಳಲಿ. ಸಾಸಿವೆ ಚಟಪಟ ಅಂತ ಹೇಳುವಾಗ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕಿಕೊಳ್ಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಲಿ. ಆವಾಗ ಇಲ್ಲಿ ನಾನು ಬೇವು ಸೊಪ್ಪು ಮತ್ತು 1 ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳುವ. ಇಲ್ಲಿ ಈರುಳ್ಳಿ ಬೇಡದವರು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾದ ನಂತರ ಟೊಮೆಟೊವನ್ನು ಕಟ್ ಮಾಡಿ ಹಾಕಿಕೊಳ್ಳುವ. ಟೊಮೆಟೊ ಕೂಡ ಬೇಯಲಿ, ಮೆತ್ತಗಾಗೋ ತನಕ ಇಲ್ಲಿ ಹುರ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ಟೊಮೆಟೊ ಬೆಂದುಕೊಂಡು ಬಂತು. ಇಷ್ಟಾದರೆ ಸಾಕು. ಟೊಮೆಟೊ ಬೇಗ ಬೇಕು ಅಂತಿದ್ರೆ ಒಂದು ಸ್ವಲ್ಪ ನೀವು ಉಪ್ಪನ್ನು ಕೂಡ ಸೇರಿಸಿಕೊಳ್ಬೋದು. ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಬೇಕು ಅಂತಿದ್ರೆ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಬೇಯಿಸ್ಕೊಳ್ಬೋದು. ಇಲ್ಲಿ ನೋಡಿ, ಟೊಮೆಟೊ ಎಲ್ಲ ಮೆತ್ತಗೆ ಆಗಿದೆ. ಈಗ ಕಟ್ ಮಾಡಿ ಇಟ್ಟುಕೊಂಡ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಊರ ಬೆಂಡೆಕಾಯಿ ಹಾಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕಿ ನಾವೀಗ ಒಗ್ಗರಣೆಯಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಮ್ಮೆ ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ಆಯಿತು. ಇವಾಗ ನೋಡುವ, ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಉಂಟು. ಬೇಯಲಿಲ್ಲ, ಸುಮಾರು ಬೆಂದಿದೆ ನೋಡಿ. ಹಾಗೆ ಬೆಂಡೆಕಾಯಿ ಸಹ ಲೋಳೆ ಆಗಲಿಲ್ಲ ನೋಡಿ. ಅಂದರೆ ಊರಿನ ಬೆಂಡೆಕಾಯಿ ಎಲ್ಲ ಸಿಕ್ಕಿದ್ದುಂಟಲ್ಲ, ಬೇಗ ಲೋಳೆ ಆಗ್ತದೆ. ಆದರೆ ನಮಗೆ ಹೊರಗಿಂದ ಬರ್ತದಲ್ಲ, ಘಟ್ಟದಿಂದ ಬರುತ್ತೆ ಇನ್ನೊಂದು ಬೆಂಡೆಕಾಯಿ ಉಂಟಲ್ಲ, ಅದು ಅಷ್ಟು ಬೇಗ ಲೋಳೆ ಆಗುವುದಿಲ್ಲ. ಇದೀಗ ಸುಮಾರು ಬೆಂದುಕೊಂಡು ಬಂದಿದೆ. ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡ ಅನಾನಸನ್ನು ಹಾಕ್ತಾ ಇದ್ದೇನೆ. ಪೈನಾಪಲ್ ಕೆಲವೊಂದ್ಸಲ ತಿನ್ಲಿಕ್ಕೆ ಆಗುದಿಲ್ಲ ನೋಡಿ, ತುಂಬ ಹುಳಿ ಇರ್ತದೆ, ಅಂಥದನ್ನೆಲ್ಲ ತಿನ್ಲಿಕ್ಕೆ ಆಗುದಿಲ್ಲಲ್ಲ. ಆಗ ನಾವು ಹೀಗೆ ಪದಾರ್ಥಕ್ಕೆಲ್ಲ ಮೆಣಸುಕಾಯಿ ಎಲ್ಲ ಮಾಡಿಕೊಳ್ಬೋದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಮುಚ್ಚಿಡುವ. ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳುವ. ಈಗ ಇಲ್ಲಿ ನಾನು ಸಾಂಬಾರ್ ಪೌಡ್ರನ್ನು ಒಂದು ಕಪ್ಪಿಗೆ ಹಾಕ್ತಾ ಇದ್ದೇನೆ. ಒಂದು ಫುಲ್ ಹೀಗೆ 2 ಟೀ ಸ್ಪೂನಲ್ಲಿ ಹೀಗೆ ಫುಲ್ ಹಾಕಿದ್ದೇನೆ, 2 ಟೀ ಸ್ಪೂನ್ ಅಷ್ಟು. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತಿದ್ದೇನೆ, ತುಂಬ ಬೇಡ, ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಳ್ಳುವ. ಇದು ನಿಮ್ಗೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಾವು ಸಾಂಬಾರ್ ಪೌಡ್ರನ್ನ ಡೈರೆಕ್ಟ್ ಹಾಕಿದ್ದು ಉಂಟಲ್ಲ, ಕೆಲವು ಸಲ ಅಲ್ಲೆಲ್ಲಿ ಗಂಟು ಕಟ್ಟಿಕೊಳ್ತದೆ. ಹೀಗೆ ಮಾಡಿದ್ರೆ ಏನಾಗುದಿಲ್ಲ. ನಾನಂದ್ರೆ ಇದಕ್ಕೆ ಅಕ್ಕಿ ಕೂಡ, ಬೆಳ್ತಿಗೆ ಅಕ್ಕಿ ಕೂಡ ಹುರಿದು ಈ ಸಾಂಬಾರ್ ಪೌಡ್ರಲ್ಲಿ ಸೇರಿಸಿದ್ದೇನೆ. ಆದ ಕಾರಣ ಕೆಲವು ಸಲ ಗಂಟು ಕಟ್ಟಿಕೊಳ್ತದೆ. ಹೀಗೆ ಪೇಸ್ಟ್ ಮಾಡಿ ಹಾಕಿಕೊಳ್ಬೋದು. ನಾನಂದ್ರೆ ಅಕ್ಕಿ ಹಾಕಿದ ಕಾರಣ ನಾನು ಇದಕ್ಕೆ ಈ ತರದ ಸಾಂಬಾರ್ ಮಾಡ್ತೇನೆ ಅಲ್ಲ, ಅದಕ್ಕೆ ನಾನು ತೆಂಗಿನಕಾಯಿ ಹಾಕುದಿಲ್ಲ. ಬೆಳ್ತಿಗೆ ಅಕ್ಕಿ ಹಾಕಿ ಮಾಡಿದ ಸಾಂಬಾರ್ ಪೌಡ್ರಿಗೆ ಹೀಗೆ ಮಾಡಿಕೊಂಡ್ರೆ ಆಯ್ತು. ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ ಎಲ್ಲ ಕೂಡ. ಈಗ ಇಲ್ಲಿ ರುಚಿಗೆ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಆವಾಗ ಉಪ್ಪು ಹಾಕಿದ್ದೆ. ಇವಾಗ ಮಾಡಿಟ್ಟ ಸಾಂಬಾರ್ ಪೌಡರ್ ಇದಕ್ಕೆ ಹಾಕುವ ಪೇಸ್ಟನ್ನು. ತುಂಬಾ ತೆಳ್ಳಗೆ ಮಾಡಲಿಕ್ಕಿಲ್ಲ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟು ಹದ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳ. ನೋಡಿ, ತುಂಬಾ ತೆಳ್ಳಗೆ ಮಾಡಲಿಕ್ಕಿಲ್ಲ, ಒಂದು ಸ್ವಲ್ಪ ಕುದ್ದಲ್ಲ ಆದ ನಂತರ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ. ಇನ್ನು ಚೆನ್ನಾಗಿ ಒಮ್ಮೆ ಕುದೀಲಿ. ಇಲ್ಲಿ ಇವಾಗ ಬೆಲ್ಲ ಹಾಕ್ತಾ ಇದ್ದೇನೆ. ಹೆಚ್ಚು ಸ್ವೀಟ್ ಜಾಸ್ತಿ ಬೇಕಂತಿದ್ರೆ ಜಾಸ್ತಿ ಹಾಕೊಳ್ಬೋದು, ಸ್ವೀಟ್ ಸ್ವಲ್ಪ ಸಾಕಂತಿದ್ರೆ ಸ್ವಲ್ಪ ಹಾಕ್ಬೋದು. ಬೆಲ್ಲವೇ ಬೇಡ ಅಂದ್ರೆ ಬೆಲ್ಲ ಹಾಕದಿದ್ರು ನಡೀತದೆ. ಹಾಗೆ ಇನ್ನೊಮ್ಮೆ ಚೆನ್ನಾಗಿ ಕುದಿಬೇಕು. ಇದು ಬೆಲ್ಲ ಕರಗಬೇಕು. ಈ ಹೋಳೆಲ್ಲ ಈ ಸ್ವೀಟನ್ನು ಎಳ್ಕೊಳ್ಬೇಕು, ಆಗ ಚೆನ್ನಾಗಿ ಆಗ್ತದೆ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಉಪ್ಪು ಹುಳಿ ಟೇಸ್ಟ್ ಎಲ್ಲ ನೋಡಿಕೊಂಡ್ರೆ ಆಯಿತು. ನಿಮ್ಮ ಹದಕ್ಕೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟಾದರೆ ಸಾಕು ನೋಡಿ.
ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಬೋದು. ಇಲ್ಲಿ ನೋಡಿ ಮೆಣಸಿನಕಾಯಿ ಈ ರೀತಿ ಉಂಟು. ತೆಂಗಿನಕಾಯಿ ಹಾಕಲಿಲ್ಲ ನಾನು. ತೆಂಗಿನಕಾಯಿ ಬೇಕು ಅಂತಿದ್ರೆ ತೆಂಗಿನಕಾಯಿಯನ್ನು ಹುರಿದು ನಯವಾಗಿ ರುಬ್ಬಿಕೊಂಡು ಹಾಕ್ಕೊಳ್ಬೋದು, ಒಳ್ಳೇದಾಗ್ತದೆ. ಅದು ಕೂಡ ನಿಮಗೆ ರಸ ಎಲ್ಲ ಜಾಸ್ತಿ ಬೇಕು ಅಂತಿದ್ರೆ ಆ ರೀತಿ ಮಾಡ್ಬೋದು. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೇನೆ. ಹಾಗಾದರೆ ನಾಳಿನ ರೆಸಿಪಿ ಅಥವಾ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ, ನಾಳೆ ಸಿಗೋಣ.